ರಿಪಬ್ಲಿಕ್ ಕನ್ನಡ 1 ವರ್ಷವನ್ನು ಪೂರೈಸಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಬರುವಂಥ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚು ಎತ್ತರಕ್ಕೆ ಬೆಳೀತಕ್ಕಂಥ ವಿಚಾರದಲ್ಲಿ ಯಶಸ್ವಿ ಆಗಲಿ. ಈ ನಾಡಿನ ಜನತೆಗೆ ಸಮಗ್ರ ಮಾಹಿತಿಗಳನ್ನು ಕೊಡೋದ್ರ ಮುಖೇನ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ರಿಪಬ್ಲಿಕ್ ಕನ್ನಡ ಕನ್ನಡ ಚಾನಲಿಗೆ 1 ವರ್ಷ ತುಂಬುತ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾನು ನನ್ನ ಹಾರ್ದಿಕ ಶುಭಾಶಯವನ್ನು ಜನತೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಮಾಧ್ಯಮ ಕ್ಷೇತ್ರದಲ್ಲಿ ಇವತ್ತು ಕಂಡುಬರುವಂಥ ಅನೇಕ ರೀತಿಯ ವಿಷಯಗಳು ಚರ್ಚೆಗೆ ಒಳಪಡ್ತಾ ಇದೆ. ಅದರೊಳಗೆ ತಮ್ಮ ಚಾನೆಲ್ ಇನ್ನಷ್ಟು ಹೆಚ್ಚು ವಿಶೇಷವಾದಂತಹ ಸಮಾಜ ಪರಿವರ್ತನೆಗೆ ಕೊಡೋದಕ್ಕೆ ಸಾಧ್ಯ ಆಗಲಿ ಅಂತ ಆಶಿಸ್ತೇನೆ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಿಪಬ್ಲಿಕ್ ಕನ್ನಡ ಟಿವಿ 1 ವರ್ಷ ಪೂರ್ಣಗೊಂಡಿದೆ. ರೆಸ್ಪಾನ್ಸಿಬಿಲಿಟಿಯಿಂದ ನ್ಯೂಸ್ನ ವೀಕ್ಷಕರಿಗೆ ರೀಚ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಅನ್ಬಯಸ್ಡ್ ಆಗಿ ಇಶ್ಯೂಸ್ನ ಜನರಿಗೆ ಮುಟ್ಟಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಹೇಳಿ ನಾನು ಕೂಡ ಅವರಿಗೆ ನನ್ನ ಬೆಸ್ಟ್ ವಿಶಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಿಪಬ್ಲಿಕ್ ಕನ್ನಡ ಟಿ ವಿ ಪ್ರಾರಂಭವಾಗಿ 1 ವರ್ಷ ಆಯಿತು. ಚೆನ್ನಾಗಿ ಜನಗಳಿಗೆ ವಿಷಯಗಳನ್ನು ತಿಳಿಸ್ತಾ ಇದೆ. ಇದು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಟಿ ವಿ ಅಂತೇಳಿ ಹಾರೈಸ್ತಾರೆ. ರಿಪಬ್ಲಿಕ್ ಕನ್ನಡ 1 ವರ್ಷವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥ ರಿಪಬ್ಲಿಕ್ ಕನ್ನಡದ ಎಲ್ಲ ಬಂಧುಗಳಿಗೆ ಹಾರ್ದಿಕವಾದಂಥ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಆಗಲೇಬೇಕಾದಂಥ ಅನೇಕ ಒಳ್ಳೆಯ ಸಂಗತಿಗಳನ್ನು ಬದಲಾವಣೆಗೆ ಒಳಪಡಿಸಬೇಕು ಅಂತ ಹೇಳಿ ಒತ್ತಾಸೆಯನ್ನು ಇಟ್ಕೊಂಡು ಕಾರ್ಯ ಮಾಡಿದಂಥ ಒಂದು ಮೀಡಿಯಾ ಕ್ಷೇತ್ರ ಇದು. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಿಪಬ್ಲಿಕ್ ಕನ್ನಡ ಟಿ ವಿ ಭಾಳ ಯಶಸ್ವಿಯಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಈ ಶಾರ್ಟ್ ಅವಧಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಮುಟ್ಟುವಂಥ ಕೆಲಸ ಇವತ್ತು ರಿಪಬ್ಲಿಕ್ ಟಿ ವಿ ಮಾಡಿದೆ. ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತು ಜನರ ಮುಂದೆ ಹೋಗಲಿ. ಇಡೀ ಒಂದು ವ್ಯವಸ್ಥೆ ಏನೊಂದು ಹೆಚ್ಚು ಕಡಿಮೆ ಆಗಿರ್ತದೆ ಅದನ್ನು ಸರಿ ಮಾಡೋ ದಿಕ್ಕಿನಲ್ಲಿ ಏನು ಪ್ರಯತ್ನ ಅದ ಮುಂದುವರಿಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ರಿಪಬ್ಲಿಕ್ ಟಿ ವಿಯವರು ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಜನಸಮುದಾಯಕ್ಕೆ ಸುದ್ದಿಯನ್ನು ಮುಟ್ಟಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೂ ಹೆಚ್ಚು ಯಶಸ್ವಿಯಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಾರ್ವಜನಿಕರ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿ ಕಷ್ಟಗಳನ್ನು ಪ್ರತಿಬಿಂಬಿಸಿ ಪ್ರಚಾರ ಮಾಡಿ ಸರ್ಕಾರವನ್ನು ಕಣ್ತರಿಸೋ ಕೆಲಸವನ್ನು ಮಾಡಿ ಯಶಸ್ವಿಯಾಗಲಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಿಪಬ್ಲಿಕ್ ಟಿವಿ ಕನ್ನಡ ಜನರ ಮನೆ ಮಾತಾಗಿ ಕರ್ನಾಟಕದಲ್ಲಿ ಬಹಳ ವೇಗವಾಗಿ ಜನರನ್ನ ತಲುಪಿದಂಥ ಒಂದು ಚಾನೆಲ್. 1 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಶುಭ ಕೋರ್ತೀನಿ, ಒಳ್ಳೇದಾಗಲಿ. ಜನರ ಸಮಸ್ಯೆಯನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಎಲ್ಲೆಲ್ಲಿ ತಪ್ಪುಗಳಾಗ್ತಾ ಇದೆ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ರಿಪಬ್ಲಿಕ್ ಟಿವಿ ಮಾಡ್ತಾ ಇದೆ. 1 ವರ್ಷದ ಈ ಶುಭ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೇಳ್ತೀನಿ. ಇನ್ನಷ್ಟು ಎತ್ತರಕ್ಕೆ ರಿಪಬ್ಲಿಕ್ ಕನ್ನಡ ಚಾನಲ್ ಬೆಳೀಲಿ. ನಮ್ಮ ರಿಪಬ್ಲಿಕ್ ಕನ್ನಡ ಈಗ 1ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಜನರ ಧ್ವನಿಯಾಗಿ ನೀವು ಮತ್ತು ಏನು ಅವರ ಸಂಕಷ್ಟಗಳು ಮತ್ತು ಅವರು ಏನೇನು ಮಾಹಿತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ನಮ್ಮೆಲ್ಲರಿಗೂ ತಲುಪಿಸುವಂಥದ್ದು ಕೆಲಸವನ್ನು ಮಾಡ್ತಾಯಿರಿ. ಈಗಾಗಲೇ 1 ವರ್ಷದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದ್ದೀರಾ ಮತ್ತು ಎಲ್ಲ ಸುದ್ದಿಯನ್ನು ಜನರಿಗೆ ನೇರವಾಗಿ ಅವ್ರಿಗೆ ತಲುಪಿಸ್ತಾ ಇರುವಂಥದ್ದು ಶ್ಲಾಘನೀಯ ಕೆಲಸ ಮಾಡ್ತಾ ಇದ್ದೀರಾ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಿಪಬ್ಲಿಕ್ ಅದ್ಭುತವಾದಂತಹ ಸೇವೆ ಮಾಡ್ತಾ ಇದೆ. ಆರ್ಣವ್ ಗೋಸ್ವಾಮಿಯವರು ಇಡೀ ಸಮಾಜಕ್ಕೆ ಒಂದು ರೀತಿಯ ವಿಶೇಷವಾದ ಎಜುಕೇಷನ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪ್ರಾದೇಶಿಕ ಭಾಷೆಯಲ್ಲೂ ಅದರ ಒಂದು ಚಾನಲ್ ಪ್ರಾರಂಭ ಆಗಲಿ. ಆ ಚಾನಲ್ಗೆ ಶ್ರೀರಾಮಕೃಷ್ಣ ಕೃಪೆ ಸದಾಕಾಲ ಇರಲಿ. ರಿಪಬ್ಲಿಕ್ ಕನ್ನಡ ಸುದ್ದಿ ವಾಹಿನಿ ಸಮಾಜದ ಓರೆಕೋರೆಗಳನ್ನು ರಿಪಬ್ಲಿಕ್ ಕನ್ನಡ ವಾಹಿನಿ ತನ್ನ ಕೆಲಸವನ್ನು, ಕರ್ತವ್ಯವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದೆ. ಆದ್ದರಿಂದ ಈ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಆ ಸುದ್ದಿವಾಹಿನಿಗೆ ನಾವು ಶುಭವನ್ನು ಹಾರೈಸುತ್ತೇವೆ.
1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಇನ್ನಿತರ ಎಲ್ಲ ಒಂದು ರಂಗದಲ್ಲಿ ಭಾರತೀಯರನ್ನು ಮುನ್ನಡೆಸುವಂಥ ಮಹೋದ್ದೇಶವನ್ನಿಟ್ಟುಕೊಂಡು ಈ ಒಂದು ವರ್ಷ ಪೂರ್ಣಗೊಳಿರತಕ್ಕಂಥ ರಿಪಬ್ಲಿಕ್ ಟಿವಿ ಇದು ಶತಮಾನಗಳಲ್ಲಿ ತನ್ನ ಸಂಭ್ರಮವನ್ನು ಆಚರಿಸಲಿ, ಶುಭಾಶೀರ್ವಾದವನ್ನು ಹೇಳುತ್ತೇವೆ. ದೇಶದ ಹೆಸರಾಂತ ಪತ್ರಕರ್ತರಾಗಿರ್ತಕ್ಕಂಥ ಅರ್ನಾಬ್ ಗೋಸ್ವಾಮಿಯವರ ನೇತೃತ್ವದ ರಿಪಬ್ಲಿಕ್ ಕನ್ನಡ ಎನ್ನುವಂಥ ದೃಶ್ಯವಾಹಿನಿ ಇವತ್ತಿಗೆ ಕರ್ನಾಟಕದಲ್ಲಿ ಅನಾವರಣ ಆಗಿ 1 ವರ್ಷ ಆಯಿತು. ಇಡೀ ಅವರ ಸಂಪಾದಕ ಮಂಡಳಿಗೂ ಮತ್ತು ಅವರೆಲ್ಲ ಸಿಬ್ಬಂದಿವರ್ಗಕ್ಕೂ ನಮ್ಮ ಶ್ರೀಪೀಠದಿಂದ ಸಮಾಜ ವತಿಯಿಂದ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕರ್ನಾಟಕದಲ್ಲಿ ಕನ್ನಡ ಚಾನೆಲ್ ನಿಮ್ಮದು ಪ್ರಾರಂಭ ಆಗಿ 1 ವರ್ಷ ಆಯಿತು. ರಚನಾತ್ಮಕ ಕೆಲಸಗಳಿಗೆ ವಿಶೇಷವಾಗಿರ್ತಕ್ಕಂಥ ಬೆಂಬಲ ಕೊಡಿ, ಜೊತೆಗೆ ಸತ್ಯಾನ್ವೇಷಣೆ ಮಾಡೋದಕ್ಕೆ ನಿಮ್ಮ ಚಾನಲ್ ಒಂದು ರೀತಿಯ ಬಲ ಆಗಲಿ ಅಂತೇಳಿ ಅಪೇಕ್ಷೆ ಮಾಡಿ. ಸುಮಾರು 20-30 ವರ್ಷ ಆಗಿರೋಷ್ಟು ಅನುಭವದ ರೂಪದಲ್ಲಿರೋಂಥ ಒಂದು ಚಾನಲ್ಲು ಅನ್ನೋಂಥ ಪ್ರಖ್ಯಾತಿ ಈಗಾಗಲೇ ಪಡೆದಿದೆ. ಎಲ್ಲ ಅನುಭವ ಚಾನಲ್ಗಳಿಗಿಂತಲೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇರೋದು ತಕ್ಷಣ ಸುದ್ದಿಗಳು, ಹೊಸ ಸುದ್ದಿಗಳು ಕನ್ನಡದ ಮುಖಾಂತರ ನಿಜಕ್ಕೂ ನಾನು ನೋಡ್ತಾ ಇದ್ದೀನಿ. ತುಂಬ ಸಂತೋಷ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಒಂದು ಪ್ರಗತಿಯನ್ನು ಪಡೆದು ಮೆಚ್ಚುಗೆ ರಾಜ್ಯದ ಜನರು, ದೇಶದ ಜನರು ಮೆಚ್ಚುಗೆ ಪಡೀಲಿ ಅಂತೇಳಿ ಶುಭವನ್ನು ಕೋರ್ತೇನೆ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ನಮ್ಮ ರಿಪಬ್ಲಿಕ್ ಕನ್ನಡ ಈ ಚಾನಲು ಬಹಳ ಒಂದು ವಿಶಿಷ್ಟವಾದಂತಹ ಸೇವೆಯನ್ನು ನೀಡುತ್ತಾ ಇದೆ. ಇದೀಗ 1 ವರ್ಷವನ್ನು ಪೂರೈಸ್ತಾ ಇರೋದು ನಮಗೆಲ್ಲ ಬಹಳ ಸಂತೋಷವಾಗಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಈ ಚಾನಲ್ಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ. ಇಂಥ ಒಂದು ವಿಶಿಷ್ಟವಾದಂತಹ ಈ ಚಾನಲು ಕನ್ನಡ ನಾಡಿಗೆ ಒಂದು ವಿಶಿಷ್ಟವಾದ ಸೇವೆಯನ್ನು ನೀಡುವಂತಾಗಲಿ. ಇದಕ್ಕೆ ಕಾರಣರಾದಂತಹ ಎಲ್ಲ ಮಹನೀಯರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ನಿರಂತರ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸ್ತಾ ಇದ್ದೀವಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಿಪಬ್ಲಿಕ್ ಕನ್ನಡ ನಿಮಗೆ ಒಳ್ಳೆಯದಾಗಲಿ. ಮತ್ತು ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ನ್ಯೂಸ್ ಕೊಡ್ತಾ ಇದ್ದೀರೋ ಭಾಳ ಒಳ್ಳೆಯ ಸುದ್ದಿ ಮಾಡ್ತಾ ಇದ್ದೀರಾ. ಆನ್ ದ ಟೈಮ್ ಕೊಟ್ಟು ಕರೆಕ್ಟಾಗಿರೋ ನ್ಯೂಸ್ ಕೊಟ್ಟು ಜನಕ್ಕೆ ಒಂದು ಒಳ್ಳೆಯ ಸುದ್ದಿ ಕೊಡ್ತಾ ಇದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ ಕನ್ನಡ ಟಿ ವಿ ಚಾನಲ್ ಕಾರ್ಯನಿರ್ವಹಣೆ ಮಾಡಿ 1 ವರ್ಷ ತುಂಬ್ತಾ ಇದೆ. ಈ ಸಂದರ್ಭದಲ್ಲಿ ಆರ್ ಕನ್ನಡ ಟಿ ವಿ ಚಾನಲ್ಗೆ ನನ್ನ ಹೃದಯಸ್ಪರ್ಶಿ ಅಭಿನಂದನೆಗಳು. ಒಂದು ಪ್ರಜಾಪ್ರಭುತ್ವ ಅಡಿಯಲ್ಲಿ ಕೆಲಸ ಮಾಡಲಿ, ಜನಸಾಮಾನ್ಯರಿಗೆ ಉತ್ತಮವಾದ ಸುದ್ದಿಗಳನ್ನು ತಲುಪಿಸಲಿ. ಗುಡ್ ಲಕ್, ಆಲ್ ದ ಬೆಸ್ಟ್. ಆರ್ ಕನ್ನಡ ಹೆಚ್ಚಿನ ರೀತಿಯಲ್ಲಿ ಸತ್ಯಾಂಶಕ್ಕೆ ಹತ್ತಿರದಲ್ಲಿರುವಂಥ ಸುದ್ದಿಗಳನ್ನು ಪ್ರಸಾರ ಮಾಡೋದರಲ್ಲಿ ಇತ್ತೀಚಿನ ದಿನ ನಾನು ನೋಡಿದ್ದೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಒಳ್ಳೆಯ ಹೆಸರು ಬರಲಿ, ಸಮಾಜನ ಕಟ್ಟೋ ನಿಟ್ಟಿನಲ್ಲಿ ಜನಗಳಿಗೆ ಹತ್ತಿರ ಆಗಲಿ ಅಂತ ಹೇಳಿ ನಿಮಗೆ ಒಂದು ಹಾರೈಸ್ತೀನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.